ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚೆನ್ನಾಗಿದೆ, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಂದ ಗೋಕುಲ್ನ ಸೀರಿಯಲ್ನ ರಿವ್ಯೂ ಕೊಡ್ತಾ ಹೋಗ್ತೀನಿ. ಇವತ್ತು ಏನೇನಾಗುತ್ತೆ ಅಂತ ಮೊದಲಿಗೆ ವಲ್ಲಭ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅಮ್ಮನ ಕಡೆ ತಿರುಗಿ, ಅಮ್ಮ ನಿಂಗೆ ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು. ಅಂದರೆ ವಾರದಲ್ಲಿ 7 ದಿನ, ತಿಂಗಳಲ್ಲಿ 30 ದಿನ, ವರ್ಷದಲ್ಲಿ 365 ದಿನ, ಪ್ರತಿದಿನ ಗಂಡ ಮಕ್ಳಿಗೋಸ್ಕರ ದುಡಿತೀಯಲ್ಲ, ಏನು ಒಂಚೂರು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಂಗೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಅಮ್ಮ ಅಂದ್ಬಿಟ್ಟು ಅಮ್ಮನ್ನ ಜೋರಾಗಿ ತಪ್ಕೊಳ್ತಾನೆ. ಅವ್ರ ಅಮ್ಮ ಕೂಡ ಫುಲ್ ಖುಷಿಯಿಂದ ಮಗುನ ತಪ್ಕೊಳ್ತಾನೆ, ನನ್ನ ಮಗ ಹೊಗ್ಳುದ ಅಂತ. ನೋಡೋ ಕೇಶವ, ನಿಮ್ಮಿಂದ ನಾನು ಮಾಡೋ ಕೆಲಸಕ್ಕೆ 1 ರೂಪಾಯಿ ಕೂಡ ಅಂದರೆ ನಾನು ಹಣ ಬಯಸೋದಿಲ್ಲ. ನಾನು ಬಯಸೋದೊಂದೇ, ನನ್ನ ಗಂಡ ಮಕ್ಕಳು ಯಾವಾಗಲೂ ನಾನು ಖುಷಿಯಾಗಿರ್ಬೇಕು ಕಣೋ, ನನಗೆ ಅದೊಂದೇ ಕಣೋ ಸಾಕು ಅಂತ ಅಂತಾರೆ. ಆವಾಗ ವಲ್ಲಭ ಕೂಡ, ಅಮ್ಮ ನಾವು ಯಾವಾಗಲೂ ಹಿಂಗೆ ಇರ್ತೀವಮ್ಮ, ನೀನೇ ತಲೆ ಕೆಡಿಸ್ಕೋಬೇಡ ಅಂತ. ಒಬ್ಬರು ಕೂಡ ಆಯ್ತಮ್ಮ ನಂಗೆ ಕೆಲಸಕ್ಕೆ ಟೈಮ್ ಆಯ್ತು ಅಂದ್ಬಿಟ್ಟು ಹಂಗೆ ತಿರ್ಕೊಂಡು ರಿಟರ್ನ್ ಹೋಗ್ತಾ ಇರ್ತಾನೆ. ಅವಾಗ ಸಡನ್ನಾಗಿ ತಿರ್ಕೊಂಡು ಕರಿಬೇಕು, ಅಂದರೆ ಅಮ್ಮ ಅಲ್ಲೇ ನಿಂತಿರ್ತಾರೆ. ಕರಿಬೇಕು, ನಾನು ನೋಡ್ತಾ ಇದ್ದೀನಿ, ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಹಾಕೋಬಿಟ್ಟು ಬೆಳಗ್ಗೆಯಿಂದ ನನ್ನ ಸುತ್ತ ಒಳ್ಳೆ ಬೆಕ್ತರ ತಿರುಗಾಡ್ತಿದ್ಯಲ್ಲ, ನಾನು ಫುಲ್ಲು ಹೊಗಳಲಿ ಅಂತ ತಾನೇ ಅಂತ ಹೇಳಿದಾಗ ಅವಳು ಅಂತಾಳೆ. ಆ್ಯಕ್ಚುಲಿ ಈ ಡ್ರೆಸ್ಸಲ್ಲಿ ನೀನು ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ಯಾ ಅಂತ ಅಂದಿದ ತಕ್ಷಣ ಅಮ್ಮ ಅಂತ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಾಗ ವಲ್ಲಭ ಗುರಾಯಿಸಿದ ತಕ್ಷಣ ಕಾಲು ನೋವು ಅಂತ ಡ್ರಾಮಾ ಮಾಡ್ತಾಳೆ. ಆಯಿತು ಹಿಂಗೆ ಗುರಾಯಿಸ್ಬಿಟ್ಟು ನಕ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಅದಾದ ನಂತರ ಫುಲ್ಲು ಅಮ್ಮ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅದು ಅಲ್ಲಿಗೆ ಅಂದರೆ ಇದು ಸೀನ್ ಕಟ್ ಆಗುತ್ತೆ. ಅದಾದ ನಂತರ ಕೇಶವ ಮತ್ತು ಮೀನಾ ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬಂದಾಗ ಕೇಶವ ಮತ್ತು ಮೀನಾ ಹೇಳ್ತಾರೆ, ಎಲ್ಲಿ ಯಾರು ಇಲ್ಲ ಅಂಗಡಿಲಿ ಅಂತ ಮೀನಾ ಕೇಳಿದಾಗ, ಕೇಶವ ಮೋಸ್ಟ್ಲಿ ಸಿಕ್ಕಾಪಟ್ಟೆ ಆರ್ಡರ್ ಬಂದಿರಬೇಕು, ಅದಕ್ಕೋಸ್ಕರ ಅಪ್ಪ ಆರ್ಡರ್ ಕೊಡೋಕೆ ಹೋಗಿರ್ಬೇಕು ಅಂದಾಗ, ಹನುಮಂತಣ್ಣ ಎಲ್ಲಿ ಅಂತ ಅಂದ. ಹನುಮಂತಣ್ಣನೂ ಮೋಸ್ಟ್ಲಿ ಬೇರೆ ಆರ್ಡರ್ ಇರ್ಬೋದು, ಅದಕ್ಕೋಸ್ಕರ ಹೋಗಿರ್ತಾರೆ ಅಂತ ಅಂದಾಗ, ಅವಾಗ ಸುಂದ್ರ ಅಲ್ಲೇ ಮೂಲೆ ಕೂತ್ಕೊಂಡು ಕೇಳಿಸ್ಕೊತಿರ್ತಾನೆ. ಹಂಗಾರೆ ಮೀನಮ್ಮ ಇವ್ರನ್ನೆಲ್ಲ ಗಪ್ಸ್ಕೊಂಡು ನನ್ನನ್ನು ಕೇಳ್ತಾಳೆ ನಮ್ಮ ಮೀನಮ್ಮ ಅಂತ ಅಂದ್ಕೊಂಡಾಗ, ಮೀನಾ ಅದು ಸರಿ ಸುಂದ್ರಮ್ಮವ ಎಲ್ಲಿ ಅಂತ ಕೇಳಿದಾಗ, ಅವಾಗ ಸುಂದ್ರಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆಹಾ, ನಮ್ಮ ಮೀನಮ್ಮನ ನಾನು ಜ್ಞಾಪಿಸ್ಕೊಳ್ತಾಳೆ ಅಂತ. ಅದಾದ ನಂತರ ಈಗ ಮತ್ತೆ ಸುಂದರ ಅಂದ್ಕೊಳ್ತಾನೆ, 100% ಈ ಕೇಶವನನ್ನ ಫುಲ್ಲು ಹೊಗಳುತ್ತಾನೆ ಅಂತ ಅಂದ್ಕೊಳ್ತಾನೆ. ನಮ್ಮ ಮಾವನ ಫುಲ್ ಓತ್ಲ ಅಲ್ಲಿ ಎಲ್ಲೋ ಸುತ್ತಕ್ಕೆ ಹೋಗಿರ್ತಾನೆ ಅಂತ ಕೇಶವ ಅಂದಾಗ, ಅಯ್ಯೋ ನನ್ನನ್ನೇನೋ ಹೊಗಳುತ್ತಾನೆ ಅಂದ್ಕೊಂಡ್ರೆ ನನ್ನನ್ನು ಹೊಗಳುತ್ತಿದ್ಯೋ, ಇದಂದರೆ ಬೈತಿದ್ಯಲ್ಲೋ ನೀನು ಮೀನಮ್ಮನ ಮುಂದೆ ಅಂತ ಅವನು ಹಂಗೆ ಅಂದ್ಕೊಳ್ತಾನೆ. ಅದಾದ ನಂತರ ಕೇಶವ, ಮಾವ ಬರಂಗೆ ಕಾಣಲ್ಲ, ತುಂಬ ಲೇಟ್ ಆಗುತ್ತೆ ಅನ್ಸುತ್ತೆ, ನಾನೀಗ ಡ್ಯೂಟಿಗೆ ಹೋಗ್ತೀನಿ ಕಣ, ನಾನು ಬಂದಿದೆ ಅಂತ ಮಾವಂಗೆ ಹೇಳ್ಬಿಡು ಅಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಿರ್ತಾಳೆ. ಆಗ ಕೇಶವ ಅವ್ರ ಕೈ ಹಿಡಿದು ಹೇಳ್ಬಿಟ್ಟು, ಒಂದು OTP ಕೊಡು ಅಂತ ಕೇಳ್ತಾಳೆ. ಆವಾಗ OTPನ ಏನೋ ಹೇಳ್ತಿದ್ಯಾ, ಇದು ಕೆಲಸ ಮಾಡೋ ಜಾಗ ದೇವ್ರ ಜಾಗ ಇದ್ದಂಗೆ, ಎಲ್ಲೇ ಥರ ಮಾತಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲ ನನಗೆ OTP ಬೇಕೇ ಬೇಕು ಅಂತಾನೆ. ಇಲ್ಲ, ನಾನು ಸಾಯಂಕಾಲ ಮನೆಗೆ ಬರ್ತೀನಲ್ಲ ಅವಾಗ ಕೊಡ್ತೀನಿ ಅಂತ ಅಂತಾರೆ. ಆವಾಗ ಇವನಿಗೆ ಸಿಕ್ಕಾಪಟ್ಟೆ OTPನ, ಇದೇನು OTP, ನಾನು ಡೆಲಿವರಿ ಬಾಯ್ ನಮ್ದು ಏನಾರು ಒಂದು ಪ್ರಾಡಕ್ಟ್ ಕೊಟ್ಟಾಗ OTP ಕೇಳ್ತಾನೆ, ಅಂದರೆ ಇವರಿಬ್ಬರು ಮಧ್ಯೆ ಎಂಥ OTP ಅಂತ ಅವನಿಗೆ ಫುಲ್ ಕನ್ಫ್ಯೂಸ್ ಆಗ್ತಿರುತ್ತೆ. ಸುಂದ್ರಂಗದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಈಗ ಯಾರೂ ಇಲ್ಲ, ಕೊಡು ಮೀನಾ ಅಂತ. ಇಲ್ಲ ಇದು ಇದ್ರ ಕೆಲಸ, ಇಲ್ಲೆಲ್ಲ ಹಿಂಗೆ ಕೊಡಬಾರ್ದು ಅಂತ ಹೇಳಿದಾಗ, ಇಲ್ಲ ನಿನಗೆ ಕೊಡಲೇಬೇಕು ಅಂತ, ನಿನಗೆ ಕೊಡಲಿಲ್ಲ ನಾನು ಕಿರ್ಚಿಬಿಡ್ತೀನಿ ಅಂತ ಹೇಳ್ತಾಳೆ. ಆವಾಗ ನಾನು ಕಿವಿ ಹಿಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ನೀನು ಏನಾರು ಹಂಗೆ ಕಿರ್ಚಿದ್ರೆ ಫುಲ್ ಜೋರಾಗಿ ಕಿರ್ಚಿಬಿಡ್ತೀನಿ ಅಂತ ಕೇಶವ ಅಂದಾಗ, ನೀನೇನಾರು ಹಂಗೆ ಕಿರ್ಚಿದ್ರೆ ನಾನು ನಿನ್ನ ಸಮಾಧಾನ ಮುದ್ದು ಮಾಡ್ತೀನಿ ಅಂದಾಗ, ನಾನಾಗ ಬಂದು ತಪ್ಕೊಬಿಡ್ತೀನಿ ಅಂತ ಕೇಶವ ಅಂತಾರೆ. ಆಯಿತು ಇದೆಲ್ಲ ಬಿಡು, ನನಗೆ ಒಂದು OTP ಕೊಡು ಅಂತ ಇವನು ಕೇಶವ ಹೇಳ್ತಾನೆ. ನೋಡು, ನೀನು ಹಿಂಗೆಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ, ನಾನೀಗ ಹೋಗ್ತೀನಿ ಅಂತ ಹಿಂಗೆ ಹೋಗ್ತಿರ್ಬೇಕಾದ್ರೆ ನೀನೇನಾರು ಹೋದ್ರೆ ನಾನು ಶಟರ್ ಹೇಳ್ಬಿಡ್ತೀನಿ ಅಂದರೆ ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಇದನ್ನೆಲ್ಲ ಕೇಳಿಸ್ಕೊಡ್ತಿದ್ದ ಸುಂದರ ಬಂದ್ಬಿಟ್ಟು, ನಿಲ್ಲಿಸಿ, ಏನದು OTP ಅಂತ. ಇವರಿಬ್ರಿಗೆ ಶಾಕ್ ಆಗುತ್ತೆ, ಅಯ್ಯೋ ನಾವೇನು ಮಾತಾಡ್ತಾ ಇದೀವಿ ಅಂತ. ಏನದು OTP ಹೇಳಿ, ನಾನು ಇಷ್ಟು ನಾನು ಡೆಲಿವರಿ ಇದ್ರಲ್ಲಿ ಕೇಳಿದೆ, ಅಂದರೆ ಡೆಲಿವರಿ ಬಾಯ್ ಎಲ್ಲ ಪ್ರಾಡಕ್ಟ್ ಕೊಟ್ಟಾಗ OTP ಕೇಳೋದು ನೋಡುತ್ತೆ, ನಿಮ್ಮಿಬ್ಬರು ಮಧ್ಯೆ ಅದು ಎಂಥದ್ದು OTP ಹೇಳು ನನಗೂ ಅಂತ ಹೇಳ್ತಿರ್ತಾರೆ. ಅಯ್ಯೋ, ಅವಾಗ ಮೀನಮ್ಮ, ಅಯ್ಯೋ ಭವಾನಿ ಇಲ್ಲ ಬಿಡಿ, ಎಂಥದ್ದು OTP ಇಲ್ಲ ಬಿಡಿ ಅಂತ ಅಂದಾಗ, ಇಲ್ಲ ನನಗೆ ಹೇಳಲೇಬೇಕು, ಅದೇನು OTP ಅಂತ ನನಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ. ನೀವಿಬ್ರು ಹಿಂಗೆ ಮಾತಾಡ್ತೀರಿ, ನಂಗೆ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಮೀನಾ ಹೊಟ್ಟೋಗ್ಬಿಡ್ತಾಳೆ. ಅದೇನು OTP ಹೇಳೋ ನನಗೂ ಅಂತಂದಾಗ, ನೀನು ನೋಡಿದ್ರಾ, ಇಲ್ಲ ಅಂತ ಹೇಳ್ತಾರೆ. ನೀನು ನೋಡಲಿಲ್ಲ, ನೀನು ನೋಡ್ತಿದ್ದೆ ಅದು OTP. ಅದೇ ನೋಡ್ತಿದ್ದೇನಂದ್ರೆ ನೀವು ಮಾಡಿಲ್ವಲ್ಲ, ಅಂದರೆ ನಿಮ್ಗೆ ಇಷ್ಟು ವಯಸ್ಸಾದ್ರೂ ನೀವು ಅದನ್ನ ಮಾಡಲಿಲ್ಲ, ಅದೇ OTP ಅಂತ ಹೇಳ್ತಾರೆ. ಅದೇ OTPನ ಏನೋ ಇದು ನಂಗೆ ಒಂಚೂರು ಅರ್ಥನೇ ಆಗ್ತಿಲ್ಲ ಅಂತ ಕಿರ್ಚ್ಕೊಳ್ತಾನೆ ಸುಂದರ. ಅದಾದ ನಂತರ ಅಮ್ಮು ವಲ್ಲಭ ಹೊಗಳಿದ ಖುಷಿಗೆ ಹೊರಗಡೆ ಬಂದು ಫುಲ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನು ಬಂದು ಗಿರ್ಜಾ ಅವ್ರು ನೋಡ್ಬಿಡ್ತಾರೆ. ವಲ್ಲಭ ಹೊಗಳಿದ್ದಕ್ಕೆ ಫುಲ್ ಖುಷಿನಾ ಅಂತ. ಆ ಥರ ಏನಿಲ್ಲ ಅತ್ತೆ,
ಅವ್ನು ಹೊಗಳಿದ ಅಂತಲ್ಲ, ನೀವು ಯಾರೇ ಹೊಗಳಿದ್ರು ನನಗೆ ಅಷ್ಟೇ ಖುಷಿ ಆಗ್ತಾಯಿತ್ತು ಅಂತಂದಾಗ, ಓಹೋ ಸುಳ್ಳೆಲ್ಲ ಹೇಳ್ಬೇಡ ಅಮ್ಮ. ಅಲ್ಲ ಕಣೆ, ಇಬ್ಬರ ಮಧ್ಯೆ ಇಷ್ಟು ಪ್ರೀತಿ ಇದೆ, ಬಟ್ ಯಾಕೆ ನೀವಿಬ್ಬರು ಹೋಗ್ತಾರೆ ತೋರಿಸ್ಕೊಳ್ಳೋದಿಲ್ಲ? ಪ್ರಿಯಾ ಪ್ರಿಯನ ಮುಂದೆ ತೋರಿಸ್ಕೋಬೇಕಂತ ಇಷ್ಟೆಲ್ಲ ಮಾಡ್ತಿರಲ್ಲ. ಪ್ರತಿಯೊಬ್ಬರಿಗೂ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ಕಣೆ. ನೋಡು, ನಿನಗೋಸ್ಕರ ವಲ್ಲಭ ನಿನ್ಗೆ ಏನೇ ಆದರೂ, ಏನೇ ಕಷ್ಟ ಬಂದರೂ ನಿನ್ನ ಜೊತೆ ಪ್ರತಿಯೊಂದು ಸಲ ನಿಂತಿದ್ದಾನೆ. ಅದೇ ರೀತಿ ನಿನಗೋಸ್ಕರ ಅವನು ಹೊರಗಡೆ ಮನೆ ಬಿಟ್ಟು ಆಚೆ ಟೆಂಟ್ ಹಾಕ್ಕೊಂಡಿದ್ದಾನೆ. ಅದೇ ರೀತಿ ನಿನಗೋಸ್ಕರ ನಿಂಗೆ ಕಾಲು ಪೆಟ್ಟಾಗಿದೆ ಅಂತ ಇವತ್ತು ಬಂದು ಮನೆ ಕೆಲಸ ಎಲ್ಲ ಮಾಡಿದ್ದಾನೆ. ಅವನೊಬ್ಬನೇ ಇಲ್ಲ, ನೀನು ಕೂಡ ನಿಮ್ಮ ಮಾವನ ಜೊತೆ ಅವನಿಗೋಸ್ಕರ ಎಷ್ಟು ಸಲ ಅವ್ನ ಪರವಾಗಿ ನಿಂತು ಮಾತಾಡಿದ್ಯಾ, ಎಷ್ಟು ಸಲ ಮಾವನ ಮುಂದೆ ಎದುರಾಕೊಂಡು ಅವನಿಗೋಸ್ಕರ ಹತ್ತಿದ್ಯಾ. ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ, ಬಟ್ ಯಾಕೆ ನೀವು ತೋರಿಸ್ಕೊಳ್ತಿಲ್ಲ ಅಂತಂದಾಗ, ಅತ್ತೆ ನೀವು ಅಂದ್ಕೊಂಡಾಗೆ ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ಇಲ್ಲ. ನೀವು ಈ ಥರ ಏನು ಕೇಳಿದ್ರು ನಾನು ಹೆಂಗೆ ಆನ್ಸರ್ ಮಾಡೋದು ಅಂತ ಹೇಳಿದಾಗ, ಹಂಗೇನು ಹೇಳೋಕ್ಕೆ ಆಗೋದಿಲ್ಲ ಅಂತ ಅಮ್ಮು ಅಂದಾಗ, ಗಿರ್ಜಾ ಅವ್ರು ಹೇಳ್ತಾರೆ, ಇದೇ ರೀತಿ ಅದೆಷ್ಟಿನ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀರಾ, ನಾನು ನೋಡ್ತೀನಿ. ಆಯಿತು ಬಾಯಿ ಕೆಲಸ ಮಾಡೋಣ ಅಂದಾಗ, ಅದೇ ಕೆಲಸನ ನೋಡಿ ನಿಮ್ಮ ಮುಂದೆ ಬಿದ್ದಿದ್ದೀನಿ, ನನಗೆ ಕಾಲು ನೋವಿದೆ, ಕಾಲು ಊರೋಕ್ಕಾಗ್ತಿಲ್ಲ, ಸೊಂಟ ಬೇರೆ ನೋವ್ತಿದೆ, ನನಗೆ ಆಗಲ್ಲ ಅಂತ ಅಮ್ಮು ಡ್ರಾಮಾ ಮಾಡ್ತಾಳೆ. ಅದಂತರ ಆಯಿತು ಆಯಿತು ಬಾ ಅಂದ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ. ಅದಾದ ನಂತರ ಅಡುಗೆ ಮನೆಗೆ ಹೋಗಿ ಅಮ್ಮು ಮತ್ತು ಗಿರ್ಜೋರು ಕೆಲಸ ಮಾಡೋಣ ಅಂತ ಹೋಗ್ತಾರೆ. ಇದ್ದಕ್ಕಿದ್ದಂಗೆ ಪ್ರಿಯಾ ಎಂಟ್ರಿ ಆಗುತ್ತೆ. ಅತ್ತೆ ನಿಮ್ಗೆ ಎಷ್ಟು ಸಲ ಹೇಳಿರೋದು ಕಿಚನ್ಗೆ ಬರಲೇಬೇಡಿ ಅಂತ, ನೀವು ರೆಸ್ಟ್ ಮಾಡಿ, ನೀವು ಚೆನ್ನಾಗಿರಬೇಕು, ಅಂದರೆ ನೀವೇನು ಸಾಂಬಾರೇನು ಮಾಡಿಬಿಡಿ, ನಾನು ಮಾಡ್ತೀನಿ ಅತ್ತೆ, ನೀವು ಹೋಗಿ ಕುತ್ಕೊಳ್ಳಿ ಅಂತಂದಾಗ, ಪ್ರಿಯಾ ಏನಕ್ಕೆ ಹಿಂಗೆ ಆಡ್ತಿದ್ಯಾ, ನಾನು ಮಾಡ್ತೀನಿ ಅಂತ ಹೇಳಿಲ್ವಾ ಅಂತ ಗಿರ್ಜೋರು ಅಂದಾಗ, ಅತ್ತೆ ಏನಕ್ಕೆ ಹಿಂಗೆ ಆಗ್ತೀರಾ, ಸುಸ್ತಾಗ್ತಿದ್ಯಾ, ಏನಾರು ಆಗ್ತಿದ್ಯಾ, ನೀರು ಕೊಡ್ಲಾ ಅಂತ ಅಂದಾಗ, ಅವ್ಳಿಗೆ ಇನ್ನೂ ಪಾಪ ಏನು ಮಾತೇ ಹೊರಡಲ್ಲ. ಸುಮ್ಮನೆ ಏನು ಅಂಥದ್ದೇನಿಲ್ಲ, ನೀರಿಲ್ಲ ಬಿಡು, ಆಯಿತು ಅತ್ತೆ ನೀವು ಹೋಗಿ ಸೋಫಾದಲ್ಲಿ ಆರಾಮಾಗಿ ಕುತ್ಕೊಳ್ಳಿ ಅಂತಾರೆ. ಅವಾಗ ಅಮ್ಮಗೆ ಫುಲ್ ಖುಷಿ. ಅತ್ತೆ ನಾವಿಬ್ಬರು ಸೋಫಾದಲ್ಲೇ ಕುತ್ಕೊಳ್ತೀವಿ, ನೀವು ಮಾಡಿ ಪ್ರಿಯಾ ಅಕ್ಕ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ ಗಿರ್ಜಾ ಅಮ್ಮನ ಕೈ ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡು ಹಿಂಗೆ ಬರ್ಬೇಕಾದ್ರೆ, ಅಮ್ಮ ಏನೇ ಹೇಳು ನಿಮ್ಮ ದೊಡ್ಡ ಸೊಸೆ ಸೂಪರ್ ಅಂತ ಅಂದಾಗ ಪ್ರಿಯಂಗೆ ಫುಲ್ ಖುಷಿ. ಅವ್ರು ನನ್ನ ಹೊಗಳುತ್ತಿದ್ದಾಳೆ ಅಂದ್ಕೊಂಡು ಫುಲ್ ನಗ್ತಾ ಇರ್ತಾಳೆ. ಅದಾದ ನಂತರ ಮತ್ತೆ ಒಂದು ಇದು ಬರುತ್ತೆ, ನಂದ ಮನೆಯವರೆಲ್ಲ ಸೇರೊಂದು ಸೀನ್ ಬರುತ್ತೆ. ಅದೇನಂದರೆ ನಂದವರು ಇವ್ರನ್ನ ಕೇಶವನ್ ಕರೀತಾರೆ, ಕೇಶವ ಅಂತ ಕರೀತಾರೆ. ಕೇಶವ ಮನೆಯವರೆಲ್ಲ ಬಂದು ನಿಂತ್ಕೊಳ್ತಾರೆ. ಕೇಶವ ಬಂದು ಏನಪ್ಪ ಅಂದಾಗ, ಇವತ್ತು ಆರ್ಡರ್ ಬಂದಿದ್ದಲ್ಲ ಅದೆಲ್ಲ ಏನು ಹಾಕಿಸ್ಕೊಂಡ್ಯಾ, ಎಷ್ಟು ಬಂತು ಅಂದರೆ ಅಕ್ಕಿ ಎಷ್ಟು ಬಂತು, ಪ್ರತಿಯೊಂದು ಲೆಕ್ಕ ಕೇಳ್ತಾ ಇರ್ತಾರೆ. ಆವಾಗ ಮೊದಲಿಗೆ ಎಲ್ಲ ಸರಿಯಾಗಿ ಬಂತು ಅಂತ ಹೇಳ್ತಿರ್ಬೇಕಾದ್ರೆ, ಅಕ್ಕಿ ಎಷ್ಟು ಬಂತು ಅಂದಾಗ ಒಂದು 5-6 ಬಂದಿರಬೇಕು ಅಂತ ಕೇಶವ ಅಂದಾಗ, 5-6 ಅಂದರೆ ನಿಂಗೆ ಪಕ್ಕ ಲೆಕ್ಕ ಗೊತ್ತಿಲ್ಲ, ನಿಂಗೆ ಎಲ್ಲಿರುತ್ತೆ ಜ್ಞಾನ, ನಿಂಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ವಾ, ಸಾಸಿವೆ ಆಮೇಲೆ ಗೋಧಿ ರಾಗಿ ಅದೆಲ್ಲ ಬಂತ ಅಂತ ಕೇಳಬೇಕಾದ್ರೆ, ಅಪ್ಪ ಅದೆಲ್ಲ ಬಂದಿದೆ, ಸ್ವಲ್ಪ ಅದು ಬಂದಿರ್ಬೋದು, ಮೋಸ್ಟ್ಲಿ ರಾಗಿ ಮತ್ತು ಗೋಧಿ ಬಂದಿರೋ ಡೌಟ್ ಅಂದಾಗ, ಡೌಟಾ ಏನಕ್ಕೆ ಬಂದಿಲ್ಲ, ಏನು ನೀನಲ್ಲಿ ಕೆಲಸ ಮಾಡ್ತಿದ್ದು ನಿಂಗೆ ಯಾವುದ್ರ ಮೇಲೆ ಜ್ಞಾನ ಇದೆ, ಇತ್ತೀಚೆಗೆ ನಿನಗೆ ಕೆಲಸದ ಮೇಲೆ ಇಂಟ್ರೆಸ್ಟೇ ಇಲ್ಲ, ಏನಾರ ಹೇಳ್ದಾಗ ಮುಖ ಊದಿಸ್ಕೊಳ್ತೀಯ ನೀನು ನಾವು ಹೇಳೋದು ನೀನು ಒಳ್ಳೇದಕ್ಕೆ ಕಣೋ, ಏನಕ್ಕೆ ಹಂಗೆ ಮುಖ ಊದಿಸ್ಕೊಳ್ತೀಯ ಅಂದಾಗ ಅವ್ನು ನಗ್ತಾನೆ ಇರ್ತಾನೆ. ಪಾಪ ಅದೆಲ್ಲ ಇರಲಿ. ಅದಾದ ನಂತರ ಬೈತಿರ್ಬೇಕಾದ್ರೇ ಇವ್ರು ಬೇರೆ ಪ್ರಿಯಾ ಮಧ್ಯದಲ್ಲಿ ಬಂದ್ಬಿಡ್ತಾಳೆ. ಅಲ್ಲ ಕೇಶವ ಅವರೇ, ನೀವು ಅಷ್ಟೆಲ್ಲ ಹಾಕಿದ್ರು ಅಂತ ಹೇಳ್ತೀರಾ, ನಿಮ್ಗೆ ಬರ್ಕೊಬಿಟ್ರೆ ಒಂದು ಲೀಸ್ಟ್ ಕೊಡ್ಬೋದಿತ್ತ ಅಲ್ವಾ ಅಂತ ಅಂತಾಳೆ. ಅವಳು ಏನಕ್ಕೆ ಹಂಗೆ ಹೇಳೋದು ಅಂದರೆ, ಕೇಶವ ಹೇಳ್ತಾರೆ, ನಂದವ್ರು ಕೇಳ್ಬೇಕಾರೆ, ಅಪ್ಪ ನನಗೆಲ್ಲ ಎಲ್ಲ ನಾನೇ ಹಾಕಿಸ್ಕೊಂಡಿರ್ತೀನಿ, ನಾನೇ ಹಾಕಿಸ್ಕೊಂಡಿದ್ದು ಕೂಡ, ಬಟ್ ನೀವು ಹಿಂಗೆ ಸಡನ್ನಾಗಿ ಕರೆದ್ರೆ ನಂಗೆ ಭಯಕ್ಕೆ ಏನು ಹೇಳ್ಬೇಕು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ನೀವು ಇದೇ ಸಮಯಕ್ಕೆ ನೀನು ಇಲ್ಲೇ ಇರಿಯಪ್ಪ, ನಾನು ಅಂಗಡಿಗೆ ಹೋಗಿ ಒಂದು 5 ನಿಮಿಷಕ್ಕೆ ಏನೇನು ಹಾಕ್ಸ್ಕೊಂಡಿದ್ದೀನಿ ಅಂತ ಒಂದು ಲಿಸ್ಟ್ ಬರ್ದಿರ್ತೀನಿ, ಅದನ್ನು ತಂದುಬಿಡ್ತೀನಿ ಅಂತ ಹೇಳ್ತಾರೆ. ಆವಾಗ ಪ್ರಿಯಾ ಇದ್ದಕ್ಕಿದ್ದಂಗೆ ಅವಾಗ ಸ್ಟಾರ್ಟ್ ಮಾಡೋದು, ಅಲ್ಲ ನೀವು ಬರ್ಕೊಂಡು 2 ಲಿಸ್ಟ್ ಬಿಟ್ಕೊಂಡು ಒಂದು ಲಿಸ್ಟ್ ಮನೆಗೆ ತಂದು ಇಕ್ಕೊಬಿಡ್ಬೇಕು, ಏನು ಬರ್ಕೊಂಡ್ರಿ ಅಂತ ಎಲ್ಲ ಅಲ್ಲೇ ಬರ್ಕೊಬಿಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮಾಧವ ಮಧ್ಯಕ್ಕೆ ಬರ್ತಾನೆ. ನಿನ್ಗೆ ಎಷ್ಟು ಸಲ ಹೇಳಿರೋದು, ದೊಡ್ಡವ್ರು ಯಾರು ಮಾತಾಡ್ಬೇಕಾದ್ರೆ ಮಧ್ಯಕ್ಕೆ ಬಂದು ಮಾತಾಡಬೇಡ ಅಂತ, ಏನಕ್ಕೆ ಯಾವಾಗಲೂ ಈ ಥರ ಬರ್ತೀಯಾ ಅಂತ ಮಾಧವ ಪ್ರಿಯಂ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ನಂದವರು, ಅವಳು ಏನಕ್ಕೋ ಬೈತೀಯಾ, ಅವಳು ಹೇಳಿದ್ರೆ ಸರಿನೇ ಇದೆ, ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ ಅವ್ನಿಗೆ ಹೇಳಿದ್ದು ಸರಿಯಾಗೇ ಇದೆ, ಸುಮ್ಮನಿರು ಅಂತ ಅನ್ನೋ ರೀತಿ ಮಾಧವಂಗೆ ಬೈತಾರೆ. ಇನ್ನೂ ಸಿಕ್ಕಾಪಟ್ಟೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಂದವರು. ಎಲ್ಲ ಮನೆಯವ್ರಿಗೆ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದಾದ ನಂತರ ಮತ್ತೆ ಮನೆಯವರೆಲ್ಲ ಅಂದರೆ ಇವರು ಕೇಶವ, ಮಾಧವ, ವಲ್ಲಭ 3 ಜನ ಹೋಗಿ ಹೊರಗಡೆ ನೈಟ್ ಆಗಿರುತ್ತೆ, ಹೊರಗಡೆ ಹೋಗಿ ಮಾತಾಡ್ತಾ ಇರ್ತಾರೆ. ಆವಾಗ ಮಾಧವ ಮತ್ತು ವಲ್ಲಭ ಕೇಳ್ತಿರ್ತಾರೆ, ಅಪ್ಪ ಹಂಗೆಲ್ಲ ಅಂದಿದ್ದು ನಿಂಗೆ ಬೇಜಾರಾಯ್ತೇನೋ, ಬೇಜಾರು ಮಾಡ್ಕೋಬೇಡ ಕಣೋ ಅಂತ ಇಬ್ಬರು ಕೂಡ ಸಮಾಧಾನ ಮಾಡಬೇಕಾದ್ರೆ ಗಿರ್ಜವ್ರು ಕೂಡ ಬರ್ತಾರೆ ಬಂದ್ಬಿಟ್ಟು, ವಲ್ಲಭ
ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಕಣೋ, ಬೇಜಾರು ಮಾಡ್ಕೋಬೇಡ ಕಣೋ, ನನಗೂ ಬೇಜಾರಾಗುತ್ತೆ ಕಣೋ, ಏನು ಮಾಡೋದು ನಿಮ್ಮ ಅಪ್ಪಂಗೆ ಸ್ವಲ್ಪನೂ ಅರ್ಥನೇ ಆಗೋದಿಲ್ಲ, ಅವ್ರು ನೀನು ಬೈಯೋದಕ್ಕೂ ಕೂಡ ನೀನು ಒಳ್ಳೇದಕ್ಕೆ ಕಣೋ ಅಂತ ಅಂದಾಗ ನನಗೇಂದಕ್ಕೆ ಬೇಜಾರಾಯಿತು ಅಂದರೆ ನಿಮ್ಮ ಅಪ್ಪ ಮಾಧವಂಗೆ ಮತ್ತು ವಲ್ಲಭಂಗೆ ಹೋಲಿಸಿ ಅಂದರೆ ಮಾಧವ ನೋಡಿ ಎಷ್ಟು ನೀಟಾಗಿ ಕೆಲಸ ಮಾಡ್ತಾನೆ, ನೀನು ಕೆಲಸನೇ ಮಾಡೋದಿಲ್ಲ ಸರಿಯಾಗಿ ಅನ್ನೋ ರೀತಿ ಯಾವಾಗಲೂ ಅವ್ರಿಗೆ ಕಂಪೇರ್ ಮಾಡಿ ಮಾತಾಡ್ತಾರೆ ಕಣೋ, ನಂಗೆ ಅದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಣೋ ಅಂತ ಅವ್ರ ಅಮ್ಮ ಅಂದಾಗ, ಇಲ್ಲ ಅಮ್ಮ ನಮ್ಮ ಅಣ್ಣ ಶ್ರೀರಾಮಚಂದ್ರ ಇದ್ದಂಗೆ, ಅವ್ನಿಗೆ ಹೋಲ್ಸಿ ಮಾತಾಡಿದ್ರೆ ನನಗೆ ಏನೂ ಅನ್ಸೋದೇ ಇಲ್ಲ, ಅವ್ನು ನಮ್ಮ ಅಣ್ಣ ಅಂತ ಅನ್ನೋ ರೀತಿ ಮಾತಾಡ್ತಾರೆ. ಅವಾಗ ಅವ್ರ ಅಮ್ಮಗೆ ಖುಷಿ ಆಗೋಗುತ್ತೆ. ನಾನು ಅಂದ್ಕೊಂಡಿದ್ದೆ ಕಣೋ ನಿಮ್ಮ ಎಲ್ಲರ ಮಧ್ಯೆ ಬಿರುಕು ಬಂದ್ಬಿಡುತ್ತೆ, ನಿಮ್ಮ ಅಪ್ಪ ಒಬ್ರಿಗೊಬ್ರಿಗೂ ಹೋಲಿಸಿ ಮಾತಾಡೋದ್ರಿಂದ ನಿಮ್ಮ 3 ಜನದ ಮಧ್ಯೆ ಬಿರುಕು ಬಂದ್ಬಿಡುತ್ತೆ ಅಂದ್ಕೊಂಡೆ ಕಣೋ. ಆದರೆ ನೀವು ಯಾವಾಗಲೂ ನನ್ನ ಕಣ್ಣು ಮುಂದೆ ಹಿಂಗೆ ನಗ್ತಾ ಖುಷಿಯಾಗಿರ್ಬೇಕು ಕಣ್ರೋ, ನಿಮ್ಮ ಮಧ್ಯೆ ಯಾವುದೇ ರೀತಿಯ ಬಿರುಕು ಬರಬಾರ್ದು ಅನ್ನೋ ರೀತಿ ಮಾತಾಡ್ತಾರೆ. ಇಲ್ಲ ಅಮ್ಮ, ಯಾವುದೇ ರೀತಿಗೂ ಬಿರುಕು ಬರಲ್ಲ, ನಾನು ಆ್ಯಕ್ಚುಲಿ ಅವನ ಹತ್ರ ನೋಡಿ ಕಲಿಬೇಕು, ಮಾಧವಣ್ಣನ ಹತ್ರ ಅವ್ನು ನಿಜವಾಗ್ಲೂ ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾನೆ. ಅದೇ ರೀತಿ ಗಿರ್ಜವ್ರು ಹೇಳ್ತಾರೆ, ನಿಮ್ಮ ಅಪ್ಪಂಗೆ ಸ್ವಲ್ಪ ಮಾಧವ ಎಲ್ಲ ಕೆಲಸದಲ್ಲಿ ಪರ್ಫೆಕ್ಟ್ ಇರೋ ಕಾರಣ ಅಂದರೆ ಎಲ್ಲ ಕೆಲಸ ನಿಮ್ಮ ಅಪ್ಪ ಹೇಳಿದ ತಕ್ಷಣವೇ ಮಾಡ್ತಾನೆ, ಅದಕ್ಕೋಸ್ಕರ ಅವನ ಮೇಲೆ ಸ್ವಲ್ಪ ಒಂದು ಹೆಚ್ಚಿಗೆ ಪ್ರೀತಿ ಕಣೋ ಅಷ್ಟೇ. ಅಂದರೆ ನಿಮ್ಮಿಬ್ಬರ ಮೇಲೆ ಇಲ್ಲ ಅಂತ ಅಲ್ಲ ಪ್ರೀತಿ ಇದೆ, ನಿಮ್ಮ ಮೇಲೂ ಪ್ರೀತಿ, ಅವ್ನು ಸ್ವಲ್ಪ ಎಲ್ಲ ಕೆಲಸನೂ ಪರ್ಫೆಕ್ಟಾಗಿ ಮಾಡ್ತಾನೆ, ಅದಕ್ಕೋಸ್ಕರ ಅವನ ಮೇಲೆ ಜಾಸ್ತಿ ಪ್ರೀತಿ. ನೋಡು ವಲ್ಲಭನ ಮೊದಲೆಲ್ಲ ಬೈತಾ ಇದ್ರು, ಈಗ ನೋಡು ಅವನನ್ನು ಕೂಡ ಹೊಗ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ನಿನ್ನೂ ಕೂಡ ಒಂದಲ್ಲ ಒಂದಿನ ಹೊಗ್ಳುತ್ತಾರೆ ಕಣೋ, ನೀನೇನೋ ಬೇಜಾರು ಮಾಡ್ಕೋಬೇಡ ಕಣೋ ಕೇಶವ ಅಂತ ಅನ್ಬೇಕಾದ್ರೆ ಕೇಶವ ಹೇಳ್ತಾರೆ, ಅಲ್ಲ ಅಮ್ಮ ನನಗೂ ತುಂಬ ಆಸೆ, ನಾನು ಎಲ್ಲ ಕೆಲಸನೂ ಪರ್ಫೆಕ್ಟ್ ಮಾಡಬೇಕು ಅಂತ ನನಗೂ ಕೂಡ ಆಸೆ ಇದೆ, ಬಟ್ ಏನು ಮಾಡಲಿ ಆ ಆತ್ರದಲ್ಲಿ ಏನೋ ಒಂದು ಕೆಲಸ ಮಾಡೋಕ್ಕೋಗಿ ಏನೋ ಒಂದು ಚಿಕ್ಕ ಎಡವಟ್ಟು ಮಾಡಿರ್ತೀನಿ, ಅದಕ್ಕೋಸ್ಕರ ಬೈದ್ಕೊಳ್ತೀನಮ್ಮ ಅಂತ ಹೇಳ್ತಾನೆ. ನನಗೇನು ಬೇಜಾರಿಲ್ಲ ಬಿಡಮ್ಮ ಅಪ್ಪ ಬೈದಿದ್ದು ಅಂತ ಅಂದಾಗ, ಅಮ್ಮ ಆದರೂ ನನಗೊಂಚೂರು ಬೇಜಾರಾಯ್ತಮ್ಮ ಅಂತಂದ. ಯಾಕೋ ಅಂದಕ್ಕೆ, ಅಲ್ಲ ಅಮ್ಮ ಮೊದಲೆಲ್ಲ ಅಣ್ಣ ಅವರೆಲ್ಲ ಇದ್ರು, ಓಕೆ ಅವಾಗ ಬೈಲಿ ಎಷ್ಟೇ ಬೈಸ್ಕೊಂಡು ನಾನು ತಲೆ ಕೆಡ್ಸ್ಕೊಳ್ತಿಲ್ಲ, ಈಗ ನನ್ನ ಹೆಂಡ್ತಿ ಇದ್ದಾಳಮ್ಮ, ನನ್ನ ಹೆಂಡ್ತಿ ಮುಂದೆನೂ ಬೈದರೆ ಅವ್ಳಿಗೆ ಏನು ಅಂದ್ಕೊಳ್ಳೋದಿಲ್ವಾ ಅಮ್ಮ, ಅವ್ಳಿಗೂ ಬೇಜಾರಾಗೋದಿಲ್ವಾ, ನನ್ನ ಗಂಡ ಕೆಲ್ಸಕ್ಕೆ ಬಾರ್ದವನು ಅಂದರೆ ನನ್ನ ಗಂಡನ ಕೈಲಿ ಏನೂ ಆಗಲ್ಲ ಅಂತ ಅವಳು ಅನ್ಕೋತಾಳಲ್ಲ ಹೆಂಡ್ತಿ ಆದವಳು. ಅಂದರೆ ಪ್ರತಿ ಗಂಡಂಗೂ ಒಂದು ಆಸೆ ಇರುತ್ತಮ್ಮ, ತನ್ನ ಹೆಂಡ್ತಿ ಮತ್ತು ಮಕ್ಳು ಮುಂದೆ ಹೀರೋ ಆಗಿರಬೇಕು ಅಂತ, ಅದೊಂದು ಕೂಡ ನನ್ನ ಆಸೆ ಅಮ್ಮ. ಅಂದರೆ ಮೀನ ಆ ಥರ ತಿಳ್ಕೊಳ್ಳೋದು, ನನ್ನ ಕೆಲ್ಸಕ್ಕೆ ಬಾರ್ದವನು ಅಂತ ಎಲ್ಲ ಆ ಥರ ತಿಳ್ಕೊಳ್ಳೋದಿಲ್ಲ, ಅಂದರೆ ಅವ್ಳಿಗೂ ಬೇಜಾರಾಗುತ್ತಲ್ವ ಅಮ್ಮ, ಅವ್ಳು ಗಂಡನ ಮುಂದೆ ಅಪ್ಪ ಹಂಗೆಲ್ಲ ಬೈದರೆ ಗಂಡನ ಅಂತ ಹೇಳ್ಬೇಕಾದ್ರೆ, ಬೇಜಾರು ಮಾಡ್ಕೊಬಿಡ ಕಣೋ ವಲ್ಲಭ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ನಾನು ನಿಮ್ಮ ಅಪ್ಪಂಗೆ ತಿದ್ದಿ ಬುದ್ಧಿ ಹೇಳ್ತೀನಿ ಕಣೋ, ಅದು ಬೇಜಾರು ಮಾಡ್ಕೊಬೇಡ ಅಮ್ಮ, ನೀನೇನು ಹೇಳ್ಬೇಡ ಅಮ್ಮ, ಅಪ್ಪ ಹೇಳೋದನ್ನು ಒಳ್ಳೇದಕ್ಕೇನೆ, ಸ್ವಲ್ಪ ಬೇಜಾರಾಯಿತು ಮೀನಿನ ಮುಂದೆ ಎಲ್ಲ ಬೈದಿದ್ದಕ್ಕೆ ಅಂತ ಕೇಶವ ಹೇಳ್ತಾನೆ. ಅಷ್ಟೇ, ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಅದಾದ ನಂತರ ನಾಳೆ ಎಪಿಸೋಡು OTP ಬಗ್ಗೆ. ಎಲ್ಲರೂ ಊಟ ಮಾಡ್ತಾ ಇರ್ತಾರೆ, ಕೇಶವ ಅವ್ರ ಅಪ್ಪ ಬೈದಿರೋ ಕಾರಣ ಊಟ ಮಾಡ್ತಿರೋದಿಲ್ಲ, ಅದಾದ ನಂತರ ಊಟ ಮಾಡ್ತಿರೋದಿಲ್ವ, ಅದಕ್ಕೋಸ್ಕರ ಎಲ್ಲರ ಮುಂದೆ ಎಲ್ಲರೂ ಕೂತಿರ್ತಾರೆ ಊಟಕ್ಕೆ. ಆಗ ಇವಳು ಮೀನಾ ಏನು ಹೇಳ್ತಾರೆ ಅಂದರೆ, ಕೇಶವ ನೀನು ಊಟ ಮಾಡಿದ್ರೆ ನಾನು ನಿಂಗೆ OTP ಕೊಡ್ತೀನಿ ರೂಮ್ಗೆ ಬಂದಮೇಲೆ ಅಂತ ಅಂದ. OTPನ ಏನದು OTP ಅಂದಾಗ ಎಲ್ಲರೂ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನದು OTP ಕೊಟ್ಬಿಡೆ ಅವ್ನು ಊಟ ಮಾಡಲಿ ಅಂತ. ಅವಾಗ ಇವನು ವಲ್ಲಭ, ಅಣ್ಣ ನಾನು ನಿನ್ ಸಿಕ್ತಮ್ಮ, ನಾನು OTP ಕೊಡ್ಲೇನೋ ಅಂತ ಅಂತಾನೆ. ಅವಾಗ ಮಾಧವ, ನಾನು OTP ಕೊಡ್ಲೇನೋ ಅಂತ ಅಂದಾಗ, ನೀವು ಯಾರು ಕೊಡಬೇಡಿ, ನಿಮ್ಮೆಲ್ಲರಿಗಿಂತ ದೊಡ್ಡವನು ನಾನು OTP ಕೊಡ್ತೀನಿ ಅಂತ ಸುಂದರ ಹೇಳಿದಾಗ, ಬೇಡ ಅಂತ ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಫನ್ನಾಗಿ ನಡೆಯುತ್ತೆ. ಅಂದರೆ ನಾಳೆ ಎಪಿಸೋಡ್, ಅದು 10ನೇ ತಾರೀಕು ನಡೆಯೋದು ಅಷ್ಟು ಎಪಿಸೋಡು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ, ಇದೇ ರೀತಿ ನಿಮಗೆ ಫುಲ್ ರಿವ್ಯೂ ಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.